ವೀಕ್ಷಕರೇ ನಮಸ್ಕಾರ. ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ. ರೈಲಿನಲ್ಲಿ ಎಲ್ಲರೂ ಮೈಸೂರಿಂದ ಬೆಂಗಳೂರುವರೆಗೂ ಪ್ರಯಾಣಿಸುವಾಗ ಮದ್ದೂರು ವಡೆ ತಿಂದಿದ್ದೀರಾ. ಇತ್ತೀಚೆಗೆ ಪಾಂಡುಪುರದ ವಡೆ ಸಖತ್ ಫೇಮಸ್ ಆಗಿದೆ. ಪಾಂಡುಪುರದ ವಡೆಗೆ ಈರುಳ್ಳಿ ಜಾಸ್ತಿ ಹಾಕಿ ಗರಿಗರಿಯಾಗಿ ಮೃದುವಾಗಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ಪ್ರಖ್ಯಾತಿ ಪಡ್ಕೊಂಡಿದೆ. ಇದೀಗ ಪಾಂಡುಪುರ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿ ಆತ್ಮೀಯರು ಆದಂತಹ ಮೂರ್ತಿಯವರು ಒಂದು ಪಾಂಡುಪುರದ ವಡೆನ ವಿಶೇಷ ರೀತಿಯಲ್ಲಿ ತಯಾರಿಕೆ ಮಾಡ್ತಾರೆ. ಅವರು ಪಾಂಡುಪುರದ ವಡೆನ ಯಾವ ರೀತಿ ತಯಾರಿಸ್ತಾರೆ, ಅವ್ರ ಸಿದ್ಧತೆ ಏನು ಅಂತ ಸಂಪೂರ್ಣ ವಿವರಿಸ್ತಾರೆ. ಕೇಳೋಣ ಬನ್ನಿ. ಸರ್ ಮೂರ್ತಿ ಅಂತ ನೀವು ಎಷ್ಟು ವರ್ಷದಿಂದ ಈ ಒಂದು ಪಾಂಡುಪುರದ ವಡೆ ಮಾಡ್ತಾ ಇದ್ದೀರಾ ಸರ್? ನಾವು ಒಂದು 25 ವರ್ಷದಿಂದ ಮಾಡ್ತಿದ್ದೀವಿ. ಫಸ್ಟಲ್ಲಿ ನಾವು ಸರ್ ಟ್ರೈನ್ಗೆ ನಾವು ಜಾಸ್ತಿ ಮಾಡ್ತಿದ್ವಿ, ಟ್ರೈನಲ್ಲೇ ಜಾಸ್ತಿ ಮಾಡ್ತಿರೋದು ನಾವು. ಹಂಗಾಗಿ ನಾವು ಟ್ರೈನಲ್ಲಿ ಹಳೆ ಸ್ಟೇಷನ್ ಇದ್ದಾಗ ನಾವು ಅಲ್ಲಿಂದನೂ ಮಾಡ್ಕೊಬಂದಿದ್ವಿ. 2 ರೂಪಾಯಿ ವಡೆ ಐತಲ್ಲಿಂದ ಮಾಡ್ಕೊಬಂದಿದ್ವಿ. ಹೌದು ಸರ್. ಇದೆ ಇದ್ರ ಸಣ್ಣ ಸಣ್ಣವಾಗಿ ಉದ್ದಕ್ಕೆ ಎಳ್ಳೆಳೆಯಾಗಿ ಈರುಳ್ಳಿ ಹೆಚ್ಕೋಬೇಕು ಸರ್. ಸಣ್ಣಕ್ಕೆ ಇದು ವಡೆಗೆ ಅಂತಾನೆ ಈರುಳ್ಳಿ ಒಂದು ಹಿಂಗೆ ಹೆಚ್ಚೋ ವಿಧಾನ ಇರುತ್ತಲ್ವಾ? ಹೌದು ಸರ್. ಇದ್ರ ಸಣ್ಣ ಸಣ್ಣ ಎಳೆಯಾಗಿ ಹಚ್ಕೊಂಡ್ರೆ ಈರುಳ್ಳಿ ಒಂದು ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿ ಬರ್ತದೆ. ದಪ್ಪ ಹೊಡೆದು ಬಿಟ್ರೆ ಏನಾಯ್ತು, ವಡೆ ಕುಂತ್ಕೊಳ್ಳಲ್ಲ, ವಡೆ ಸ್ವಲ್ಪ ಬಿರುಕು ಬಿಟ್ಬಿಡ್ತದೆ. ದಿನಕ್ಕೆ ಅಂದಾಜು ಎಷ್ಟು ವಡೆ ಮಾಡ್ತೀರಾ ಸರ್? 400 500 ಮಾಡ್ತೀವಿ. ಈ ಪಾಂಡುಪುರದ ವಡೆ ಅಂದ್ರೆ ರೈಲಲ್ಲಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ. ಹೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಮೊದ್ಲಿಂದನೂ ಸರ್ ಟ್ರೈನಲ್ಲಿ ಮೊದ್ಲಿಂದನೂ ಫೇಮಸ್ ಆದದ್ದೇ ಟ್ರೈನಿಂದನೇ. ನಾವು ಮೊದಲೆಲ್ಲ ಬರೀ ಟ್ರೈನ್ ಇದೆ, ಎಲ್ಲೂ ಹೊರಗಡೆ ಎಲ್ಲೂ ಮಾಡ್ತಿರ್ಲಿಲ್ಲ. ನಾವು ಹೊರಗಡೆ ಲೋಕಲಲ್ಲಿ ಎಲ್ಲೂ ಮಾಡ್ತಿರ್ಲಿಲ್ಲ. ಟ್ರೈನ್ ಬಿಟ್ರೆ ಎಲ್ಲ ಅಲ್ಲಿ ಬಿಟ್ರೆ ಎಲ್ಲೂ ಮಾಡ್ತಿರಲಿಲ್ಲ ಸರ್. ಇದು ವಡೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಇಲ್ಲ ಒಂದು 25 ವರ್ಷದಿಂದ ಮಾಡ್ತಿದ್ದೀವಿ. ಇದೇ ಜೀವನ? ಇದೇ ಜೀವನ. ಎಷ್ಟು ಮಾಡ್ತೀರಾ ಸರ್? ಒಂದು 400 ಒಂದು 500 ಸರ್. ಈ ಋತು ಏನು ಅನ್ಸುತ್ತದೆ ಸರ್? ನಮ್ಗೆ ಏನು ಮೋಸ ಆಗಿಲ್ಲ ಸರ್. ಇದರಲ್ಲಿ ಜೀವನ ಮಾಡ್ಕೊಂಡು ನಾವು ಹೆರ್ತಿ ಮಕ್ಕಳು ಸಾಕೊಂಡು ನಮ್ಮ ಮನೆ ಮಠ ಮಾಡ್ಕೊಂಡು ನೆಮ್ಮದಿ ಜೀವನ ಕಳೀತಿದ್ದೀವಿ. ಈಗ ಮೆಣಸಿಕಾಯಿ ಮೆಣಸಿನ ಇದ್ದೀರಾ, ಇದೇನು ಯಾವ ಮೆಣಸಿಕಾಯಿ ಯಾವ ಥರ? ಇದು ಖಾರದ ಮೆಣಸಿಕಾಯಿ ಒಂದು ಸ್ವಲ್ಪ ಖಾರ ಬರ್ತದೆ. ಈ ಖಾರದ ಒಂದು ಸ್ವಲ್ಪ ಹಾಕೊಂಡ್ರೆ ಅದ್ರ ಜೊತೆಗೆ ಇದ್ದು ಖಾರ ಮೆಣಸಿಕಾಯಿ ಹಾಕೊಂಡು ಜೀರಿಗೆ ಹಾಕೊಂಡು ಇವೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಸರ್ ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ. ಇದು ಮಾಡ್ತಾರೆ ಸರ್? ಮೆಣಸಿಕಾಯಿ ಎಲ್ಲಿಂದ ಖರೀದಿ ಮಾಡ್ತಾರೆ, ಯಾವ ಥರ ಸರ್? ನಾವು ಸಂತೆಗೆ ಹೋಗ್ತೀವಿ, ಸಂತೆಲಿ ತಗೊಂಡು ಸಂತೆ ತಗೊಬಂದು ಇವೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇದು ಮಾಡ್ಕೊತೀವಿ. ಆದ್ಮೇಲೆ ಏನು ಮಾಡೋದು ಸರ್? ಈರುಳ್ಳಿ ಹೆಚ್ಕೊಂಡು ಈಗ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮೆಣಸಿಕಾಯಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಈಗ ಏನಿಗೆ ಅದಕ್ಕೆ ಸರ್ ಒಂದು ಸ್ವಲ್ಪ ಜೀರಿಗೆ ಹಾಕತ್ತೀನಿ, ಅದ್ರ ತಕ್ಕನಿಗೆ ಉಪ್ಪು. ಸರ್ ಈಗ ಯಾವ ಥರ ಮಿಕ್ಸ್ ಮಾಡ್ಬೋದು? ಈಗ ತಕ್ಕನೆ ಒಂದು ಸ್ವಲ್ಪ ಇದು ಜೀರಿಗೆ ಹಾಕತ್ತೀನಿ ಸ್ವಲ್ಪ. ಸರ್ ರುಚಿ ತಕ್ಕನಾಗೆ ಅದಕ್ಕೆ ತಕ್ಕನಾಗ ಉಪ್ಪು ರುಚಿ. ಆಮೇಲೆ ಇನ್ನೇನು ಹಾಕ್ತೀರಾ ಸರ್? ಸರ್ ಇದಕ್ಕೆ ಸರ್ ಅದು ತಗೊಂಡು ಸ್ವಲ್ಪ ರವೆ. ಯಾವ ರವೆ ಸರ್? ಅದ್ರ ಸರ್ ಚಿರೋಟಿ ರವೆ. ಸಾಕು. ಇವೆಲ್ಲ ವಡೆ ಇದು ಹಾಕಿದ್ರೇನೆ ಹಸಿ ಗರ್ಗರಿಯಾಗಿ ಚೆನ್ನಾಗಿ ಬರ್ತದೆ ಸರ್ ರವೆ ಹಾಕಿದ್ರೆ. ಸರ್ ಈರುಳ್ಳಿ ವಡೆ ಅಂದ್ರೆ ಈರುಳ್ಳಿ ಪ್ರಮಾಣ ಹೇಗಿರ್ಬೇಕು? ಈರುಳ್ಳಿ ಪಾಂಡುಪುರದ ವಡೆ ಅಂದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದು ಒಂದು ಸರ್. ನಾವು ಎಷ್ಟು ಈರುಳ್ಳಿಯ ನಾವು ಜಾಸ್ತಿ ಕೊಡ್ತೀವೋ, ನಾವು ಎಷ್ಟು ಕಲಸಿ ಮಿಶ್ರಣ ಮಾಡಿ ಈರುಳ್ಳಿ ನಾವು ರಸನ ಕೊಡ್ತೀವೋ ಆವಾಗ ಸರ್ ವಡೆ ಟೇಸ್ಟ್ ಆಗಿ ಚೆನ್ನಾಗಿ ಬರ್ತದೆ. ಹಾಕ್ಬಿಟ್ರೆ ವಡೆ ಜಾಸ್ತಿ ಟೇಸ್ಟ್ ಬರಲ್ಲ. ಇವಾಗ ಇಷ್ಟು ಮಾಡ್ಕೊಳ್ಳಿ ಸರ್, ಈ ಥರ ಈ ವಿಧಾನದಲ್ಲಿ ಕಲಿಸ್ಕೊಳ್ಳಿ ಸಾಕು. ಈಗ ಅದು ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಸರ್, ಕಾದಿರೋ ಎಣ್ಣೆ. ಈಗ ಎಣ್ಣೆ ಕಾಯಿಸ್ಬೇಕಾ ಸರ್? ಅದಕ್ಕೆ ಕಾದಿರೋ ಎಣ್ಣೆ ಇದು ಕಾಯಿಸಿರೋದು ಸ್ವಲ್ಪ ಇಷ್ಟೇ ಸ್ವಲ್ಪ ಎಣ್ಣೆ. ಎಣ್ಣೆ ಹಾಕೋದು ಏನಕ್ಕೆ ಸರ್? ಅದೇ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರ್ತದೆ, ಸ್ಮೂತಾಗಿ ಇರ್ತದೆ ವಡೆ. ಕಳಿಸಿ ಜಾಸ್ತಿ ಎಣ್ಣೆ ಹಾಕಬಾರ್ದು ಸರ್. ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ವಡೆ ಎಲ್ಲ ಪುಡಿ ಆಗೋಯ್ತದೆ. ನೀವು ಈಗೇನು ಹಾಕ್ತೀರಿ ಸರ್? ಈಗ ಅದು ಈಗ ಎಲ್ಲ ಕಲ್ಸ್ಕೊಂಡು ಎಲ್ಲ ಮಿಶ್ರಣ ಆದಮೇಲೆ ಸರ್ ಅದಕ್ಕೆ ಸ್ವಲ್ಪ ಮೈದಾ ಹಾಕತ್ತೀನಿ, ಒಂದು ಬಟ್ಲಷ್ಟು ಮೈದಾ. ಈಗ 100 ವಡೆ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ? ಈಗ ಒಂದು ಕಳಿಸೋ ಈ ವಿಧಾನ ಎಲ್ಲ ಮಿನಿಮಮ್ ಅಂದ್ರೆ 100 ವಡೆ ಮಾಡ್ತೀನಿ ಅಂದ್ರೆ ಸರ್ ಒಂದು 5 kg ಈರುಳ್ಳಿ ಬೇಕು. 5 kg ಈರುಳ್ಳಿ, ಒಂದು 1/4 kg ರವೆ, ಒಂದು 2.5 kg ಮೈದಾ ಅಷ್ಟು ಬೇಕು ಸರ್. ನಿಮ್ಗೆ ಹಿಂಗೆ ಮಾಡ್ಬೇಕು ಅಂತ ಹಿಂಗೆ ಇರುತ್ತೆ, ನಿಮ್ಗೆ ಒಂದೇ ಟೇಸ್ಟ್ ಇರುತ್ತೆ, ಮೃದುವಾಗಿ ಗರಿಯಾಗಿ ಒಂದೇ ಟೇಸ್ಟ್ ಬರುತ್ತೆ ಪ್ರತಿ ಸಲ ಮಾಡುವಾಗಲೂ ಒಂದೇ? ಸರ್ ನಾವು ಅದನ್ನ ವಿಧಾನ ನೋಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಇಷ್ಟೇ ಈರುಳ್ಳಿಗೆ ಇಷ್ಟೇ ರವೆ, ಇಷ್ಟೇ ಮೈದಾ, ಇಷ್ಟೇ ಎಣ್ಣೆ, ಇಷ್ಟೇ ರುಚಿ ಹಾಕ್ಬೇಕು ಹೋಗ್ಬಿಟ್ಟಿರ್ತೀವಿ. ಎಷ್ಟು ಎಲ್ಲೆಲ್ಲಿ ದಿನ ಎಷ್ಟೆಷ್ಟು ಮಾಡ್ತಾರೆ, ಎಲ್ಲೆಲ್ಲಿ ಕೊಡ್ತೀರಾ ಸರ್? ಎಷ್ಟು ರೈಲ್ಗಳಿಗೆ ಹೋಗುತ್ತೆ? ಇಲ್ಲ ಸರ್, ನಾವು ಹೊರಗಡೆ ಇಲ್ಲಿ ಬೇಕ್ರಿಗಳಿಗೆ ಮತ್ತೆ ಈಗ ಮಾರಾಟ ಮಾಡೋರ್ಗೆ ಅವ್ರಿಗೆಲ್ಲ ಕೊಡ್ತೀವಿ. ಜಾಸ್ತಿ ರೈಲಲ್ಲಿ ಮಾರಾಟ ಮಾಡ್ತಾರೆ? ಹಾಂ ಸರ್, ಜಾಸ್ತಿ ರೈಲಲ್ಲಿ ಮಾರಾಟ ಮಾಡ್ತಾರೆ. ಪ್ರಮುಖವಾಗಿ ನೀವು ರೈಲಲ್ಲೇ ವ್ಯಾಪಾರ ಮಾಡೋದು? ರೈಲಲ್ಲೇ ಜಾಸ್ತಿ ಸರ್.
ಈ ಥರ ದಮ್ ಕಟ್ಟಿ ಈ ಥರ ಬಿಟ್ಬಿಡ್ತೀವಿ ಸರ್. ಈ ಥರ ಒಂದು 5 ನಿಮಿಷ ಬಿಟ್ರೆ ಹಿಟ್ಟು ಎಲ್ಲ ಏನಾಯ್ತದೆ ಸ್ಮೂತ್ ಆಯ್ತದೆ. ಅದಾಗಬೇಕು ಅದಾಗಿ ಎಲ್ಲ ಮಿಶ್ರಣ ಆಗಿ ಭಾಳ ಉಂಡೆ ಕುಂತ್ಕೊಳ್ಳೋಕ್ಕೆ ಸರ್ ಭಾಳ ಇದಾಗುತ್ತೆ. ಇದನ್ನ ಒತ್ಕೊಂಡು ಈಗ ಅದ ಎಣ್ಣೆಗೆ ಬಿಟ್ಕೊಳ್ಳೋದು. ಮಿಕ್ಸ್ ಮಾಡಿ ಆ ಥರ ಒಂದು ಹದ ಮಾಡಿದ್ಮೇಲೆ ನೀವು ಹೇಗೆ ಮಾಡ್ತೀರಾ ಸರ್? ನೋಡಿ ಈಗ ಅದಾದ್ಮೇಲೆ ಸರ್ ಈ ರೀತಿ ಉಂಡೆನ ನಾವು ಉಂಡೆ ಕಟ್ಕೋಬೇಕು ಈ ಥರ. ಎಷ್ಟು ಉಂಡೆ ಎಷ್ಟು ಗಾತ್ರ ಒಂದು ಅಂಗೈಲಿ ಯಾವ ಥರ ಮಾಡ್ತೀರಾ ಸರ್? ಇದು ಒಂದು ಎಷ್ಟು ಗ್ರಾಮ್ ಬರ್ತದೆ ಅಂತ ಇದರ ಉಂಡೆ ಸರ್. ಇದು ಇಷ್ಟು ವಿಧಾನ ಇಷ್ಟು ಗಾತ್ರದಲ್ಲಿ ನಾವು ಉಂಡೆ ಮಾಡ್ಕೊತೀವಿ. ಒಂದು ಅಂದಾಜಲ್ಲಿ ಉಂಡೆ ಮಾಡ್ಕೊತೀರಾ? ಉಂಡೆ ಅಂದಾಜ್ ಮೇಲೆ ಸರ್. ಮದ್ದೂರಲ್ಲಿ 1917ರಲ್ಲಿ ಪ್ರಾರಂಭ ಆಗಿತ್ತಂತೆ ಮದ್ದೂರು ರೋಡ್ ಅಂತ ಸ್ಟೇಷನ್ ಅಲ್ಲಿ ಇದ್ದಾಗ. ಅಲ್ಲೊಂದು ಅರ್ಧ ಗಂಟೆ ರೈಲ್ ನಿಲ್ಲಿಸಿದಾಗ ಪ್ರಾರಂಭ ಮಾಡ್ತಿದ್ರು, ಅರ್ಧ ಗಂಟೆ ಬೇಯಿಸ್ಕೊಡ್ತಿದ್ರು. ಅದು ಮದ್ದೂರು ರೋಡ್ ಅಂದ್ರೆ ಈಗ 106 ವರ್ಷ ನಡೀತಾ ಇದೆ. 106 ವರ್ಷದ ಇತಿಹಾಸ ಇದೆ. ಅದ್ರಲ್ಲಿ ಫಸ್ಟ್ ಪಕೋಡ ತರ ಏನೋ ಮಾಡ್ತಿದ್ರಂತೆ. ಪಕೋಡ ಮಾಡುವಾಗ ಬೇಯುವಾಗ ನಿಧಾನ ಆಯ್ತು ಅಂದ್ಬಿಟ್ಟು ಕಾರಣಕ್ಕೋಸ್ಕರ ಬೇಗ ಬೇಯುತ್ತೆ ಅಂದ್ಬಿಟ್ಟು ತಟ್ಬಿಟ್ಟು ವಡೆ ಮಾಡಿದ್ದಾರೆ. ಅದಕ್ಕೆ ವಡೆ ಅಂತ ಆಯ್ತು. ಅದಕ್ಕೆ ಊರ ಹೆಸರು ಮದ್ದೂರು ಅಂತ ಸೇರಿಸರು ಮದ್ದೂರು ವಡೆ ಅಂತ ಒಂದು ಇತಿಹಾಸ ಆಯ್ತು. ಅದು ಹೌದಾ, ನಿಜನಾ ಸರ್? ಇದು ಮೊದಲು ಸುಮ್ನೆ ಏನ ಹಿಂಗೆ ಈರುಳ್ಳಿ ಮಿಕ್ಕೊಂಡಿತ್ತು, ಸ್ವಲ್ಪ ಐಟಮ್ಗಳಿದ್ದು ತಾಡಿ ನೋಡೋಣ ಅಂದ್ಬಿಟ್ಟು ಬಟ್ಟ ಒಬ್ಬ ಸಹ ಈ ರೀತಿಯಾಗಿ ಈರುಳ್ಳಿ ಎಲ್ಲ ಹಚ್ಕೊಂಡು ಒಂದು ಹಿಟ್ಟೆಲ್ಲ ಕಲಿಸ್ಬಿಟ್ಟು ಹಿಂಗ್ ಬುಟ್ಟ ಹಿಂಗೆಲ್ಲ ಅದು ಪಕೋಡ ಆಗೋಯ್ತು. ಪಕೋಡ ಆದ್ಮೇಲೆ ಏನ್ ಮಾಡಿದ್ರು, ತಾಡಿ ಈ ತರ ಮಾಡೋಣ ಅಂದ್ಬಿಟ್ಟು ತಟ್ಟಿ ಈ ತರ ಮಾಡಿದ್ರು ಮದ್ದೂರು ರೋಡ್ ಅಂತ ಈ ತರ ಫೇಮಸ್ ಆಗೋಯ್ತು. ನೋಡಿ ಹೆಂಗೆ ಒಂದು ಸಣ್ಣ ಇದು ಒಂದು ಸಣ್ಣ ಹೆಸರು, ಸಣ್ಣ ಪ್ರಯತ್ನ ಇಡೀ ದೇಶಾದ್ಯಂತ ಹೆಸರು ಮಾಡ್ತಾ ಇದೆ ಇವತ್ತು. ಎಲ್ಲರೂ ಮಸಾಲೆ ದೋಸೆ ಅವಾಗ ಮತ್ತೆ ಮದ್ದೂರು ರೋಡೆಗೆ ಸಹ ಬಾಳೆ ಎಲ್ಲ ಹಾಕ್ಬಿಟ್ಟು ಚಟ್ನಿ ಹಾಕಿ ಕೊಡೋರು ಅವಾಗ. ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರೋ ಚಟ್ನಿ ಹಾಕೋರು, ಅದಕ್ಕೆ ನೀರು ಚಟ್ನಿ ಆಗಿ ಬಿಟ್ಟು ಚೆನ್ನಾಗಿ ಕೊಡೋರು ಅವತ್ತಿಂದ. ಈಗ ಆ ಸಿಸ್ಟಮ್ ಆ ಥರ ಸಿಸ್ಟಮ್ ಇಲ್ಲ ಸರ್. ಮತ್ತೆ ಆ ಥರದ ಓನರ್ಗಳು ಯಾರು ಮಾಡ್ತಾ ಇಲ್ಲ ಈಗ. ಆ ಓನರ್ಗಳೆಲ್ಲ ಬಿಟ್ಟೇ ಬಿಟ್ರು ಸರ್. ಈಗ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳು ಮಾಡ್ಕೊಂಡು ಸಪ್ರೇಟಾಗಿ ಹೊಂಟೋಗ್ಬಿಟ್ರು ಸರ್. ಈಗ ಪಾಂಡುಪುರ ವಡೆ ಅಂದ್ರೆ ಫೇಮಸ್ ಏನಕ್ಕೆ ಸರ್? ಏನೇನು ಯಾವ ಥರ ರುಚಿ? ಈಗ ಟೇಸ್ಟ್ ಮೇಲೆ ಡಿಪೆಂಡು ಸರ್. ಈಗ ನಾವು ಹೋಟ್ಲುಗಳು 108 ಅಸೋಕ್ ಯಾಂತ ಹೋಟ್ಲುಗಳು 108 ಇರ್ತವೆ. ಆದ್ರೆ ಹೋಟ್ಲುಗಳಲ್ಲಿ ಟೇಸ್ಟ್ ಯಾರು ಕೊಡ್ತಾರೆ ಅದು ಮೇನು ಸರ್. ಈಗ ನಾವು ದೋಸೆಗಳು 108 ದೋಸೆಗಳು ಐಟಮ್ ಮಾಡ್ತಾರೆ. ನಾವು ಆ ದೋಸೆಗಳಲ್ಲಿ ಮಾಡೋ ನೀರು ದೋಸೆ ಅನ್ನೋದು ಈಗ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಅಂತಾರೆ. ಹಂಗೆ ಸರ್ ಈಗ ಹೋಟ್ಲುಗಳು 108 ಹೋಟ್ಲುಗಳವೆ. ಟೇಸ್ಟ್ ಮೇನ್ ಮುಖ್ಯ. ಮಾಡೋ ವಿಧಾನ ಮಾಡಿ ಉಂಡೆ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಪದ್ಧತಿ ಹೇಗೆ? ಇದೀಗ ಮೈದಾ ಒಂದು ಸ್ವಲ್ಪ ಹಿಂಗೆ ಹಚ್ಕೊಂಡು ಸರ್ ಇದೇ ರೀತಿಯಾಗಿ ಸ್ವಲ್ಪ ಕವರ್ ಮೇಲೆ ಟೇಪ್ ಬರೋಂಗೆ ಈಗ ಸರ್ ಈಗ ಇತ್ತೀಚೆಗೆ ಜಾಸ್ತಿ ಮಿಷಿನ್ಗಳು ಬರುತ್ತೆ ಪ್ರೆಸ್ ಮಾಡಕ್ಕೆ. ಈಗ ಹಪ್ಪಳಕ್ಕೆ ಮಿಷಿನ್ ಇರ್ಬೋದು, ಚಪಾತಿಗೂ ಮಿಷಿನ್. ಅದು ಇದನ್ನ ಮುಂಚೆಯಿಂದನೂ ಕೈಯಲ್ಲೇ ಮಾಡ್ತಾರೆ. ಮಿಷಿನ್ ಏನಾದ್ರು ಯೂಸ್ ಮಾಡ್ತಾರೆ? ಇಲ್ಲ ಸರ್, ಮೊದ್ಲಿಂದನೂ ನಾನು ಈ ಕಣ್ಣು ಮಟ್ಟಿಗೆ 25 ವರ್ಷದಿಂದ ಕೈಯಲ್ಲೇ ಮಾಡ್ಕೊಂಡ್ಬಂದಿದ್ದೀವಿ. ಈಗ ಸರ್ ನಡೆದಂಥದ್ರಲ್ಲಿ ಯಾರೋ ಎಲ್ಲ ಹೊಂಟೋಗ್ಬಿಟ್ಟು ಸರ್ ಹಿಂಗೆಲ್ಲ ಮಾಡೋರು ಯಾರು ಇಲ್ಲ ಇವತ್ತು. ಅದರಿಂದ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಅನುಭವ ಇಲ್ಲ. ಇದಕ್ಕೆ ಯಾವ ರೀತಿಯಾಗಿ ಒತ್ಕೊಂಡು ಮೈದಾ ಹಾಕೊಂಡು ಯಾವ ರೀತಿ ನಾವು ಫ್ರೆಶ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಸರ್, ಈಗ ಹಪ್ಪಳ ಮಿಷಿನ್ಗಳು ಮಡಿಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ನೀವು ಬೆಳಗ್ಗೆ ಇಷ್ಟು ವರ್ಷದಿಂದ ಸುಮಾರು 20 ವರ್ಷದಿಂದ ಇದೇ ವೃತ್ತಿ ಮಾಡ್ತಾ ಇದ್ದೀರಾ. ನಿಮ್ಗೆ ಏನು ಅನ್ಸುತ್ತೆ ಸರ್? ಸರ್ ಇದರಲ್ಲಿ ನೆಮ್ಮದಿ ಐತೆ ಸರ್. ಇದರಲ್ಲಿ ನಾವು ಇದರಲ್ಲಿ ಯಾವುದೇ ರೀತಿಯಾದಂಥ ನಮ್ಗೆ ಏನು ಮೋಸ ಆಗಿಲ್ಲ, ಏನೂ ಇಲ್ಲ ಸರ್. ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ ಸರ್. ನಮ್ಮ ನೆಮ್ಮದಿ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಮಿನಿಮಮ್ ಕಾವು ಬರೋ ಗಂಟೆ ಕಾಯ್ತೀವಿ ಸರ್. ಕಾವು ಈಗ ಬಂದಮೇಲೆ ಏನು ಮಾಡ್ತೀವಿ ಅಂದರೆ ಒಟ್ಟಿಗೆ ಎಲ್ಲ ಬುಡಕ್ಕೆ ಹೋಗ್ಬಾರ್ದು. ಈಗ 1, 2, 3 ಹಿಂಗೆ ಬಿಟ್ಕೊಂಡ್ರೆ ಸರ್ ಅದು ಅಂಟ್ಕೊಳ್ಳಲ್ಲ. ಬಿಡ್ಬಿಡಿಯಾಗಿ ಬೇಯಬೇಕು. ಕಚ್ಕೊಂಡ್ಬಿಟ್ರೆ ಕಚ್ಕೋಬಾರ್ದು ವಡೆ. ಈ ರೀತಿ ಸರ್. ಸರ್ ಈಗ ನಾವು ಮೊದಲೆಲ್ಲ ಟ್ರೈನ್ಗೆ ನಾವು ಕೊಡ್ತಿದ್ದಾಗ ಸರ್ 1000 ವಡೆ, 2000 ವಡೆ, 3000 ವಡೆ ಗಂಟೆ ಮಾಡ್ತಿದ್ದು ಅವಾಗಲ್ಲ. ಈಗ ಸರ್ ನಾವು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಈಗ ಜಾಸ್ತಿ ಅಥವಾ ವರ್ಕರ್ಸ್ಗಳಿಲ್ಲ ಮಾಡೋಕ್ಕೆ. ಈಗ ಕೂಲಿಗಳು ಅಷ್ಟು ಕೊಟ್ಟು ಮಾಡ್ಸೋಕ್ಕಾಗಲ್ಲ. ಈಗ ಅದರಿಂದ ಏನು ಮಾಡ್ತೀವಿ ಸರ್, ನಾವು ಇಲ್ಲಿ ವ್ಯಾಪಾರಕ್ಕೆ ಮಾತ್ರ ಒಂದು ಸ್ವಲ್ಪ ಮಾಡ್ಕೊಂಡು 400, 500 ಹಿಂಗೆ ಮಾಡ್ಕೊಂಡು ಇಲ್ಲಾಗ ಇದು ಮಾಡ್ತೀವಿ. ಅಂಗಡಿ ತವನ ಎಷ್ಟಾಗಬಹುದು ವಡೆ ಸರ್? ಅಂಗಡಿ ಒಂದು 50, 100 ಹಾಕಿಸ್ಕೊತಾರೆ ಸರ್ ಅವರು. ಸರ್ ಸಾಮಾನ್ಯವಾಗಿ ಯಾವುದೇ ಪದಾರ್ಥ ತಿನ್ಬೇಕಾದ್ರೆ ರೈಲಿನಲ್ಲಿ ಸಂಚರಿಸುವ ಪ್ರಯಾಣಿಕರು ಎಣ್ಣೆ ಯಾವ ಪದಾರ್ಥ ಮಾಡ್ತಾರೆ ಅಂತ ಅಂತಾರೆ. ಎಣ್ಣೆ ನೀವು ಬಳಸೋದು ಯಾವ್ದು ಸರ್? ಮೇನ್ ಆಗಿ ಇದಕ್ಕೆ ನಾವು ಎಣ್ಣೆನೇ ಸರ್ ಮೇನು. ನಾವು ಎಣ್ಣೆ ಯಾವ್ದು ಚೆನ್ನಾಗಿರೋದು ಹಾಕ್ತೀವೋ ಅದು ನಮಗೆ ವಡೆ ಚೆನ್ನಾಗಿ ಟೇಸ್ಟ್ ಇರ್ತದೆ, ಚೆನ್ನಾಗಿ ಇರ್ತದೆ. ಯಾವ ಎಣ್ಣೆ ಯೂಸ್ ಸರ್? ನಾವು ಇದನ್ನ ಗೋಲ್ಡ್ ವಿನ್ನರ್ ಹಾಕ್ತೀವಿ ಸರ್.
ಕೆಲವೊಬ್ರು ಕಳಪೆದು ಎಣ್ಣೆ ಉಪಯೋಗಿಸೋದ್ರಿಂದ ರೋಗ ಬರುತ್ತೆ ಅನ್ನೋದು ಒಂದು ಸಂದೇಶ ಇದೆ. ಒಳ್ಳೆ ಗುಣಮಟ್ಟದ ಶುದ್ಧವಾದ ಎಣ್ಣೆನ ಉಪಯೋಗಿಸಿದ್ರೆ ಹೌದು ಸರ್, ಒಂದಷ್ಟು ಆರೋಗ್ಯಕ್ಕೂ ಒಳ್ಳೇದು, ದುಡ್ಡು ಕೊಟ್ಟಿರ್ತಾರೆ ಪ್ರಯಾಣಿಕರು ಹೌದು ಅನ್ನೋ ಒಂದು ಇದೆ ಮಾತಾಡ್ತಾರೆ. ಹೌದು, ಹೆಲ್ತ್ಗೆ ಸರ್ ಏನು ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ಈಗ ಪಾಮ್ ಆಯಿಲ್ ಇವೆಲ್ಲ ಬೇರೆ ಬೇರೆ ಎಣ್ಣೆಗಳು ಯೂಸ್ ಮಾಡೋದ್ರಿಂದ ಮನುಷ್ಯನಿಗೆ ಹೆಲ್ತ್ಗೂ ಸ್ವಲ್ಪ ತೊಂದರೆ ಆಯ್ತದೆ. ಅದರಿಂದ ಏನು ಮಾಡ್ತೀವಿ ನಾವು, ಗೋಲ್ಡ್ ವಿನ್ನರ್ ಈ ಥರದ ಆಯಿಲ್ಗಳ ಉಪಯೋಗಿಸ್ಕೊಂಡು ಜನಗಳಿಗೆ ಸಹ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೇ. ಈ ರೀತಿಯಾದಂಥ ಕಲರಲ್ಲಿ ಈ ರೀತಿಯಾದ ಗರ್ಗರಿಯಾಗಿ ವಡೆ ತಯಾರಾಯ್ತು ಸರ್. ಈಗ ನೋಡಕ್ಕೆ ಹೇಗಿರ್ಬೇಕು ಸರ್? ಚೆನ್ನಾಗೈತಿ ಅಂದ್ರೆ ಹೇಗಿರ್ಬೇಕು ಸರ್? ಈ ತರ ನೋಡಿ, ಇರ್ಬೇಕಾ? ಈ ರೀತಿ ಮೆಥಡಲ್ಲಿ ಈ ಸಂಪೂರ್ಣ ಈ ರೀತಿ ಇರ್ಬೇಕು ಸರ್. ಮೆಥಡ್ ಆಗಿದ್ರೆ ಈ ಥರ ಇದ್ರೆ ಈಗ ಬೆಂದೈತೆ ಇವೆಲ್ಲ ಚೆನ್ನಾಗೈತೆ ವಡೆ ಗರ್ಗರಿ. ಅಷ್ಟು ಮಧ್ಯದಲ್ಲಿ ಏನಾದ್ರು ಸೀದೋಗಿದ್ರೆ ಅಂತದೆಲ್ಲ ಏನ್ ಮಾಡ್ತಾರೆ? ಸೈಡ್ ಆದ್ಮೇಲೆ ಸೈಡ್ ಹಾಕ್ಬಿಡ್ತೀವಿ. ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ತಿನ್ನೋಕ್ಕೂ ಆಗಲ್ಲ. ಯಾಕಂದ್ರೆ ಎಲ್ಲ ಬೆಂದೋಗ್ಬಿಟ್ಟಿರ್ತದೆ, ಕರ್ಕಲಾಗ್ಬಿಟ್ಟಿರ್ತದೆ. ಅದನ್ನ ಕೊಟ್ಟರು ಚೆನ್ನಾಗಿರಲ್ಲ. ಆ ರೀತಿ ಮಾಡಬಾರ್ದು ಸರ್. ಅದು ಸರಿ ಸರ್. ಹೇಗಿದೆ ರುಚಿ ಅನ್ನೋದು ಒಂದ್ಸರಿ ತಿನ್ಬಿಟ್ಟು ಹೇಳ್ತೀರಾ ಸರ್? ಅದೇ ನೋಡಿ ಸರ್, ನೋಡಿ ಸರ್, ಇಷ್ಟು ಸ್ಮೂತ್ ಆಗಿದೆ. ಸ್ಮೂತ್ ಆಗಿರ್ಬೇಕು ವಡೆ, ಹಾರ್ಡಾಗಿರಬಾರ್ದು. ಸ್ವಲ್ಪ ಇದು ಸ್ಮೂತ್ ಆಗಿದ್ರೆ ಸರ್ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಈರುಳ್ಳಿನೂ ಇದೆ, ಇದಕ್ಕೆ ತಕ್ಕನಾಗಿ ಈರುಳ್ಳಿ ಎಲ್ಲ ರುಚಿ ಹಾಕಿ ಟೇಸ್ಟಾಗಿ ಮಾಡಿದ್ದೀವಿ. ಈಗ ತಿನ್ನೋಕ್ಕೂ ಟೇಸ್ಟಾಗಿ ಅಷ್ಟೇ ಚೆನ್ನಾಗಿದೆ. ತಿನ್ಕೊಂಡು ಹೇಳಿ ಸರ್, ಹಾಗೆ ಏನಿಲ್ಲ. ನೋಡಿ ಹೇಗಿದೆ ವಡೆ? ಚೆನ್ನಾಗಿದೆ, ತುಂಬ ಟೇಸ್ಟಾಗಿ ಚೆನ್ನಾಗಿದೆ, ಗರಿಗರಿಯಾಗಿ ಚೆನ್ನಾಗಿದೆ. ಮಾಡ್ಕೋತೀರಾ ದಯವಿಟ್ಟು? ಹಾಂ ಹೇಳಿ ಸರ್. ನನ್ನ ಹೆಸರು ಮೂರ್ತಿ ಅಂತ. ನಾನು ಪಾಂಡುಪುರ ರೈಲ್ವೆ ನಿಲ್ದಾಣದಲ್ಲಿ ನಾನು ಮೊದಲಿಂದನೂ ವಡೆ ಮಾಡ್ಕೊಂಡೇ ಇದ್ದೀನಿ. ಎಷ್ಟು ವರ್ಷದಿಂದ ಈ ಒಂದು ಪಾಂಡುಪುರದ ವಡೆ ಮಾಡ್ತೀರಿ? ಮುಂಚೆ ಮಧುರ ವಡೆ ಅಂತ ಎಲ್ಲಿ ಕಲ್ತ್ಕೊಂಡ್ರಿ ಸರ್? ನಾವು ಹಳೆ ರೈಲ್ವೆ ಸ್ಟೇಷನಲ್ಲಿ ಮಧುರ ವಡೆ ಮಾಡ್ತಿದ್ವು ಸರ್. ನಾವು ಅವಾಗ ಅಲ್ಲೇ ರೈಲ್ವೆ ಕ್ವಾರ್ಟರ್ಸಲ್ಲಿ ಅಲ್ಲೇ ಪಕ್ಕದಲ್ಲಿದ್ದೋ. ಆವಾಗ ನಾವು ಈ ಮಧುರ ವಡೆ ಅಲ್ಲೇ ತಯಾರು ಮಾಡ್ತಿದ್ದೋ ಸರ್. ನಾವು ಟ್ರೈನಿಗೆ ಕಳ್ಸೋಕ್ಕೋಸ್ಕರನೇ, ಟ್ರೈನ್ ಮಾರಾಟ ಮಾಡೋಕ್ಕೋಸ್ಕರನೇ ನಾವು ಅಲ್ಲಿ ಮಧುರ ವಡೆ ಮಾಡ್ತಿದ್ದೋ. ಅಲ್ಲೇ ಮಾಡ್ತಿದ್ದಾಗ ನಾನು ಚಿಕ್ಕ ಹುಡುಗ ಸರ್ ಇದನ್ನು ಮಧುರ ವಡೆ ನಾನು ತಯಾರು ಮಾಡೋದು ನೋಡ್ಕೊಂಡಿದ್ದೆ. ನಮ್ಮ ಮಗ ಅಲ್ಲಿಂದನೇ ನಾವು ಇದನ್ನು ಚಿಕ್ಕ ಅಲ್ಲೇ ಕೆಲಸ ಕಲ್ತ್ಕೊಂಡು ಇದುವರೆಗೆ ಅದನ್ನೇ ನಾವು ರೂಢಿಗೊಳಿಸ್ಕೊಂಡು ಮಾಡ್ಕೊಂಡ್ಬಂದಿದ್ದೀವಿ ಸರ್. ಈ ಒಂದು ವಡೆ ತಯಾರಿಕೆಗೆ ಎಷ್ಟು ವರ್ಷದಿಂದ ನೀವು ಒಂದು ಕಲ್ತ್ಕೊಂಡ್ಬಂದಿದ್ದೀರಾ? ಸರ್ ಒಂದು 25 ವರ್ಷದಿಂದ ಇದನ್ನೇ ಮಾಡ್ಕೊಂಡು. ಏನು ಅನ್ಸುತ್ತೆ ಸರ್ ಈ ಒಂದು? ಸರ್ ನಂಗೆ ಇದರಲ್ಲಿ ನಮಗೆ ಹೆಂಡತಿ ಮಕ್ಕಳು ಸಾಕೊಂಡು ನಮ್ಮ ನೆಮ್ಮದಿಯಾಗಿ ನಾವು ಜೀವನ ಮಾಡ್ಕೊಂಡು ಸರ್ ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ. ಮಧುರ ವಡೆ ಅಂತ ಹಿಂದೆ ಮಾಡ್ತಿರೋ ಅದು ಹೇಗೆ ನೀವು ಕಲ್ತ್ಕೊಂಡ್ರಿ ಸರ್? ಯಾವ ಆ ಸ್ಥಿತಿ ಹೇಗಿತ್ತು ಸರ್? ಅವಾಗ ನಮಗೆ ಒಬ್ಬರು ಭಟ್ರು ಇದ್ರು ಸರ್, ಒಬ್ಬರು ಹಳುಬ್ರು ಸರ್. ಅವರು ಸುಮಾರು ವರ್ಷದಿಂದ ಅವರು ಮಧುರ ವಡೆ ಮಾಡ್ಕೊಂಡೇ ಬಂದಿದ್ದವರು. ನಾವು ಅವ್ರ ಹತ್ರ ನಾವು ಕೆಲಸ ಮಾಡ್ಕೊಂಡಿದ್ದೆವು ಸರ್. ನಾವು ಅವ್ರ ಹತ್ರ ನೋಡ್ಕೊಂಡು ಚಿಕ್ಕ ತಿಂದ್ರೂ ಅಲ್ಲಿ ಅವರ ಅನುಭವದಿಂದ ನಾವು ನೋಡ್ಕೊಂಡೆ ಸರ್. ನಮಗೆ ಇದುವರೆಗೆ ನಾವು ಕೆಲಸ ಕಲ್ತ್ಕೊಂಡು ಅದನ್ನೇ ನಾವು ರೂಢಿಗೊಳಿಸ್ಕೊಂಡು ಬಂದಿದ್ದೀವಿ ಸರ್. ಮಧುರ ವಡೆ ಸಖತ್ ಫೇಮಸ್. ಅದಕ್ಕೆ 106 ವರ್ಷದ ಒಂದು ಇತಿಹಾಸ ಇದೆ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ಪಾಂಡುಪುರದ ವಡೆ ಅಂತ ರೈಲಲ್ಲೆಲ್ಲ ಸಖತ್ ಫೇಮಸ್ ಆಗ್ತಿದೆ. ಪಾಂಡುಪುರದ ವಡೆ ಅಂತ ಫೇಮಸ್ ಆಗೋಕೆ ಏನು ಕಾರಣ ಸರ್? ಸರ್ ಅದು ಮೇನು ಈರುಳ್ಳಿನೇ ಮೇನು ಸರ್. ಈಗ ಜನಗಳಿಗೆ ಏನಪ್ಪ ಅಂದರೆ ಸರ್, ಈರುಳ್ಳಿ ಯಾವಾಗ ಬಾಯಿಗೆ ನಾವು ಗರಿಗರಿಯಾಗಿ ಸಿಗ್ತದೆ ಸರ್, ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಸರ್. ಆವಾಗ ಅವರು ಜನಗಳಿಗೆ ಈಗ ಯಾವಾಗ ಗರಿಗರಿಗೆ ಈರುಳ್ಳಿ ಸಿಗ್ತದೆ, ಟೇಸ್ಟ್ ಸಿಗ್ತದೋ ಅವಾಗಿಂದ ಸರಿ ಪಾಂಡುಪುರದಲ್ಲಿ ಈಗ ಅದು ಜಾಸ್ತಿ ಹಾಕಿ ಮಾಡೋದು ಜಾಸ್ತಿ ಸರ್. ಈರುಳ್ಳಿ ಇವೆಲ್ಲ ಜಾಸ್ತಿ ಹಾಕಿ ನಾವು ಮಧುರ ವಡೆ ತಯಾರು ಮಾಡ್ತೀವಿ. ಅದರಿಂದ ಜನಗಳಿಗೆ ಭಾಳ ಇಷ್ಟವಾಯ್ತಿತ್ತು. ಈ ಕೆಲವು ಕಡೆ ಸರ್ ಮೈದಾ ಜಾಸ್ತಿ ಹಾಕ್ಕೊಡ್ತಾರೆ, ರವೆ ಜಾಸ್ತಿ ಹಾಕ್ಕೊಡ್ತಾರೆ, ಟೇಸ್ಟ್ ಕಡಿಮೆ ಸರ್. ಆವಾಗ ಅದು ಟೇಸ್ಟು ಕೊಡಲ್ಲ. ನಾವು ಈರುಳ್ಳಿ ಜಾಸ್ತಿ ಎಷ್ಟು ಕೊಡ್ತೀವೋ ವಡೆಗೆ ನಮ್ಗೆ ಅಷ್ಟು ನಮಗೆ ಗರಿಗರಿಯಾಗಿ ಟೇಸ್ಟ್ ಇರ್ತದೆ ಸರ್ ತಿನ್ನೋಕ್ಕೆ ವಡೆ. ಸರ್, ರೈಲಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಪಾಂಡುಪುರದ ವಡೆ ಅಂತ ಸಖತ್ ಇಷ್ಟ ಆಗ್ತಾ ಇದೆ. ಈ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳಿಗೆ ಏನು ಅನಿಸುತ್ತೆ ಸರ್ ನಿಮಗೆ? ಸರ್ ಇತ್ತೀಚೆಗೆ ಸ್ವಲ್ಪ ವಡೆ ಮೊದಲು ಥರ ಮಾಡೋರು ಸ್ವಲ್ಪ ಕಡಿಮೆ ಇದ್ದಾರೆ ಸರ್. ಈಗ ಅಷ್ಟು ಅನುಭವ ಆಗಿ ಅಷ್ಟು ಇದಾಗಿ ಮಾಡ್ತಿಲ್ಲ, ಮತ್ತು ಕ್ವಾಲಿಟಿಗಳು ಕೊಡೋಕ್ಕಾಯ್ತಾ ಇಲ್ಲ. ಏಕೆಂದರೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಈಗ ಅದು ತಕ್ಕನಾಗಿ ಸರ್ ಈಗ ಯಾರೂ ಬೆಲೆ ಕೊಡ್ತಾಯಿಲ್ಲ. ಪ್ರಯಾಣಿಕರು ಏನು ಮಾಡ್ತಾರೆ, ಇವತ್ತು ಸರ್ ನಾವು 15-20 ಅಂದರೆ ಏನು ಒಂದು ವಡೆ ಇಷ್ಟು ಕೊಡಬೇಕಾ ಅಂತ ಸ್ವಲ್ಪ ಅವ್ರಿಗೂ ಇದಾಗುತ್ತೆ ಸರ್ ಕೊಡೋಕ್ಕೆ. ಅದರಿಂದ ಏನಪ್ಪ ಅಂದರೆ ಈಗ ಅಷ್ಟು ಮೊದಲು ರೀತಿ ಇದ್ದಂತಹ ಒಂದು ಟೇಸ್ಟ್ ಅನುಭವ ಇವತ್ತು ಸ್ವಲ್ಪ ಕಡಿಮೆ ಇದು ಮಾಡಿಬಿಟ್ಟಿದ್ದಾರೆ ಸರ್. ಮಧುರ ವಡೆ ತಯಾರಿಕೆಗೆ ಏನೇನು ಹಾಕ್ತೀರಾ ಸರ್? ಈಗ ಹೇಳೋದು ಏನೇನು ಹಾಕ್ತೀರಾ ಸರ್? ಈಗ ನಾವು ಮೊದಲು ಈರುಳ್ಳಿ ಹೆಚ್ಕೊತೀವಿ ಸರ್. ಸಣ್ಣಗೆ ಈರುಳ್ಳಿ ಹೆಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಟೇಸ್ಟ್ ಖಾರ ಇರಲಿ ಅಂತ ಸ್ವಲ್ಪ ಜೀರಿಗೆ, ಸೊ ಅದಕ್ಕೆ ತಕ್ಕನಾಗೆ ರವೆ, ಅದಕ್ಕೆ ತಕ್ಕನಾಗೆ ಉಪ್ಪು ಇವೆಲ್ಲ ತಗೊಂಡು ಸರ್ ಮಿಶ್ರಣ ಮಾಡ್ಕೊಂಡು ಅದನ್ನು ನಾವು ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸರ್ ಅದನ್ನು ನಂತರ ತಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ತಯಾರು ಮಾಡ್ತೀವಿ. ಇನ್ನು ಎಷ್ಟು ಕೊಡ್ತೀರಾ? ರೈಲು ಮಾರಾಟ ಮಾಡೋಕ್ಕೆ ಎಷ್ಟು ಕೊಡ್ತೀರಾ, ಅಥವಾ ಬೇರೆ ಕಡೆ ಸಭೆ ಸಮಾರಂಭಕ್ಕೆ ತೊಗೊಂಡು ಹೋಗ್ತಾರಾ ಇಂಥದ್ದನ್ನು? ಸರ್ ನಮಗೆ ಜಾಸ್ತಿ ಹೊರಗಡೆಯಿಂದನೇ ಆರ್ಡ್ರು ಜಾಸ್ತಿ ಸರ್ ನಮಗೆ. ಯಾಕೆ ನಮಗೆ ಫೋನ್ ಲಿಂಕಲ್ಲಿ ತಗೊಂಡ್ಬಿಡ್ತಾರೆ ಸರ್. 1-2-5 ವಡೆ ತಿನ್ಕೊಂಡು ಹೋಗಿರ್ತಾರೆ. ಅವಾಗ ಏನು ಮಾಡ್ತಾರೆ, ಏನೋ ಒಂದು ಫಂಕ್ಷನ್ನು ಏನೋ ಒಂದು ಆರ್ಡ್ರುಗಳು ಬಂದಾಗ ಸರ್, ಫಂಕ್ಷನ್ ಇದ್ದಾಗ ನಮಗೆ ಆರ್ಡ್ರ್ ಕೊಟ್ಟು ಫೋನ್ ಮುಖಾಂತರ ಫೋನ್ ಮಾಡ್ಕೊಂಡು ನಮ್ಗೆ ಇಷ್ಟು ಬೇಕಪ್ಪ ವಡೆ ಅಂತ ಅವ್ರಿಗೆ ಸುಮಾರು ಚನ್ನಪಟ್ಟಣ, ಹಾಸನ ಈ ಕಡೆ ಎಲ್ಲ ಸುಮಾರು ಜನ ಬಂದು ತಗೊಂಡು ಹೋಗ್ತಾರೆ ಸರ್. ಏನು ಅನಿಸುತ್ತೆ ಈ ಒಂದು ಕೆಲಸ ಅಷ್ಟು ವರ್ಷ? ಸರ್ ನಮಗೆ ಇದರಲ್ಲಿ ತೃಪ್ತಿ ಇದೆ ಸರ್. ನಮ್ಗೆ ಇದರಲ್ಲಿ
ನಮ್ಮ ನೆಮ್ಮದಿಯಾಗಿ ತೃಪ್ತಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಸರ್ ಇವತ್ತು ನಾವು ಕಾಲ ಕಳ್ಕೊಂಡು ನಿಮ್ಮದೇ ಹೋಗಿದ್ವಿ ಸರ್ ಒಟ್ಟಿನಲ್ಲಿ ಪಾಂಡುಪುರದ ವಡೆ ಸಖತ್ ಫೇಮಸ್ ಅಂತೀರಾ? ಹೌದು ಸರ್, ಇದು ಮೊದಲಿಂದನೂ ಅಷ್ಟೇ ಸರ್. ಮೊದಲು ಹಳೆ ರೈಲ್ವೆ ಸ್ಟೇಷನ್ ಇದ್ದಾಗ ಸರ್ ಇದು ಮೊದಲು ಸಖತ್ ಫೇಮಸ್ ಆಗಿತ್ತು. ಅವಾಗಿಂದ ಅದು ಸರ್ ಫೇಮಸ್. ಇದುವರೆಗೂ ಅದು ಹೆಸರು ಕೆಟ್ಟಿಲ್ಲ. ಇವತ್ತು ಹಂಗೆ ಉಳ್ಕೊಂಡೈತೆ, ಅದು ಹಂಗೆ ಐತೆ ಸರ್.